ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲಿ ತನಕ ಹುಚ್ಚಾಗ್ತೀವಿ ಅಲ್ಲಿ ತನಕ ನಮಗೆ ಹುಚ್ಚು ಮಾಡೋರು ಇದ್ದೇ ಇರ್ತಾರೆ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕ್ರಿ. ಒಂದು ಸಣ್ಣ ಕತ್ತಿ ಹೇಳ್ತೀನಿ ಕೇಳ್ರಿ. ಒಬ್ಬವ ಭವಿಷ್ಯ ಹೇಳು ಸ್ವಾಮಿಗಳು ಇರ್ತಾರಲ್ಲ, ಮುಂದೇನಾಗ್ತದ ಏನಾಗ್ತದ, ಹಿಂದಾಗಿದ್ದಕ್ಕೆ ಏನು ಕಾರಣ, ಅದಕ್ಕೆ ಪರಿಹಾರ ಏನು ಅಂಥವೆಲ್ಲ ಹೇಳ್ತಿರ್ತಾರಲ್ಲ, ಎಲ್ಲದಕ್ಕೂ ಕರೆಕ್ಟ್ ಟೈಮ್ ಮುಹೂರ್ತ ಅಂಥವೆಲ್ಲ. ಅವ್ರ ಹಂತಕ್ಕೆ ಒಬ್ಬ ಹುಡುಗ ಹೋಗ್ತಾನಂತ. ಹೋಗಿ ಏನಪ್ಪ ಏನು ನಿನ್ನ ಸಮಸ್ಯೆ ಹೇಳು, ಮೊದಲು ರೊಕ್ಕ ಇಡು. ಆಯಿತು ಅಂತ ಹೇಳಿ 100 ರೂಪಾಯಿ ಇಟ್ಟು, ಮ್ಯಾಲೆ 1 ರೂಪಾಯಿ ಇಡು ಅತ್ತಾನಂತ. 101 ರೂಪಾಯಿ ಇಟ್ಟು, ನಾನು ಒಂದು ಹುಡುಗಿಗೆ ಇಷ್ಟಪಟ್ಟಿನಿ, ಆಕಿಗೆ ಕರ್ಕೊಂಡು ಹೊಂಟೀನಿ, ಎಷ್ಟೊತ್ತಿಗೆ ಹೋಲಿ ಕರೆಕ್ಟ್ ಟೈಮಿಂಗ್ ಹೇಳ್ರಿ ಶುಭಗಳಿಗೆ ಅಂತ ಹೇಳ್ತಾನತ್ತವ. ಹೌದಾ, ನಿನ್ನ ಹೆಸರೇನು ಆಕಿನ ಹೆಸರೇನು ಕೇಳಿ ಎಲ್ಲ ಮಾಡಿ ಲೆಕ್ಕಾಚಾರ ಮಾಡಿ ರಾತ್ರಿ 1 ಗಂಟೆಗೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾನತ್ತ ಸ್ವಾಮಿ. ಆಯಿತು ಅಂತ ಹೇಳಿ ಅವನು ಹೋಗ್ಬಿಡ್ತಾನಂತ. ಮರ್ದಿನ ಮುಂಜಾನೆ ಎದ್ದು ಸ್ವಾಮಿ ಹೆಂಡ್ತಿ, ಅಪ್ಪ ರೀ ಮಗಳು ಕಾಣಲ್ಲಾಗ್ಯಾಳ, ಎಲ್ಲೋ ಹೋಗ್ಯಾಳ ಆತ ಗಂಡಗೆ ಬಂದು ಹೇಳ್ತಾಳತ್ತ. ಹಿಂಗೆ ನಾವು ಮತ್ತೊಬ್ಬರ ಈ ವೇಳೆ ಮುಹೂರ್ತ ಸಮಯ ಅವೆಲ್ಲ ಗ್ರಹಗತಿಗಳು, ಅದು ಸೈಂಟಿಫಿಕ್ ಆಗಿ ಅದನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದವರು ಎಲ್ಲೋ ಕೋಟಿಗೊಬ್ಬರು ಇರ್ತಾರೆ ಅದರ ನಿಖರವಾದ ಮಾಹಿತಿ ಇರೋರು. ಸುಮ್ಮನೆ ಜನರಿಗೆ ಅವರ ನಂಬಿಕೆಯನ್ನು, ಅವರ ಅಮಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಅಂಥವರಿಂದ ರೊಕ್ಕ ವಸೂಲಿ ಮಾಡಿಕೊಂಡು ಬದುಕನ್ನು ಹಾಳು ಮಾಡ್ತಾರೆ ಸಾಕಷ್ಟು ಜನ. ನಾವು ಎಲ್ಲಿ ತನಕ ಮಳ್ಳಾಗ್ತೀವಿ ಅಲ್ಲಿ ತನಕ ಅವ್ರು ನಮಗೆ ಮಳ್ಳು ಮಾಡ್ತಾರೆ. ದಯವಿಟ್ಟು ಅಂಥವಕ್ಕೆಲ್ಲ ಮರಳಾಗಬೇಡ್ರಿ. ಯಾವುದು ನಂಬಬೇಕು ಯಾವುದು ನಂಬಬಾರ್ದು ಅನ್ನೋದನ್ನು ತಿಳ್ಕೋರಿ ಅನ್ನೋದನ್ನು ಬಸವಣ್ಣವ್ರು ಅದೆಷ್ಟು ಚಂದ ಹೇಳ್ತಾರೆ ಒಂದು ವಚನದಾಗ ಅಂತಂದ್ರೆ, ಶ್ರಾವಣ ವಚನ ವಾಚನ ದಿನ 16. ಗಿಳಿಯೋದಿ ಫಲವೇನು ಬೆಕ್ಕಬಹುದ ಹೇಳಲರಿಯದು, ಜಗವೆಲ್ಲ ಕಾಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು, ಇದಿರ ಗುಣವ ಬಲ್ಲೆವೆಂಬರು ತಮ್ಮ ಗುಣವನರಿಯರು. ಕೂಡಲ ಸಂಗಮ ದೇವ. ಹೌದಲ್ಲ, ಗಿಳಿ ಶಾಸ್ತ್ರ ಹೇಳ್ತದ. ಸಾಕಷ್ಟು ಮಂದಿ ಕುಂತಿರ್ತಾರ, ಚೀಟಿ ಎತ್ತಿ ಕೊಡ್ತದ, ಅದು ಹೇಳಿದ್ದು ಇವರೆಲ್ಲ ನಂಬ್ತಾರ. ಆ ಗಿಳಿ ಮಂದಿ ಭವಿಷ್ಯ ಹೇಳ್ತದ ಖರೆ, ಯಾವಾಗ ಬೆಕ್ಕು ಬಂದು ಅದಕ್ಕೆ ತಿಂತದ ಅನ್ನೋದು ಗಿಳಿಗೆ ಗೊತ್ತಿರುವುದಿಲ್ಲ. ಗಿಳಿ ಓದಿ ಫಲ ಏನು, ಅದಕ್ಕೆ ಬೆಕ್ಕು ಬಂದು ಯಾವಾಗ ತನ್ನನ್ನು ತಿಂದು ಹೋಗ್ತದ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ನಮ್ಮ ಜಗತ್ತನ್ನೆಲ್ಲ ನೋಡುವ ಕಣ್ಣು ಅದು ತನ್ನನ್ನು ತಾನು ನೋಡ್ಕೊಂಡಿಲ್ಲ. ಇದಿರೋ ಗುಣವ ಮತ್ತೊಬ್ರು ನಮ್ಮ ಮುಂದಿರೋರು ಹಂಗದಾರ ಹಿಂಗದಾರ, ಅವ್ರು ಚಲೋ ಇಲ್ಲ, ಅವ್ರ ಮನ್ಸು ಹಂಗೆ, ಇವ್ರ ಗುಣ ಹಿಂಗೆ, ಅವ್ರು ಅದು ಮಾಡಿದ್ರು ಅವ್ರ ಮತ್ತೊಬ್ಬರ ಗುಣನ ನಾವು ಹೇಳುವುದ್ರೊಳಗೆ ಭಾಳ ನಿಷ್ಣಾತರು ಇರ್ತೀವಿ. ನಮ್ಮ ಗುಣ ನಮಗೆ ಗೊತ್ತಿರ್ತಾವೇನು? ಮೊದಲ ನಮ್ಮ ಅಂತರಂಗ ನಾವು ಅರಿಬೇಕು, ನಮ್ಮ ಗುಣ ನಾವು ತಿಳ್ಕೊಬೇಕು. ಅವಾಗ ಯಾರ ಗುಣದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾವು ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಹೇಳ್ತೀವಿ ಅಂತಂದ್ರೆ ಅವ್ರು ಒಳ್ಳೆಯವರೇ ಅಂತ ಅರ್ಥ ಅಲ್ಲ. ಎಲ್ಲರ ಬಗ್ಗೆ ಕೆಟ್ಟದ್ದು ಹೇಳ್ತಾರ ಅಂತಂದ್ರೆ ಅದು ಕೆಟ್ಟವರೇ ಅಂತ ಅರ್ಥ ಅಲ್ಲ. ಅವ್ರವ್ರ ದೃಷ್ಟಿಕೋನದ ಮೇಲೆ ಬಿಂಬಿತ ಆಗ್ತದೆ. ಮತ್ತೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿನ್ನ ಗುಣ ನೀನು ಅರ್ಥ ಮಾಡ್ಕೋ ಅನ್ನೋದನ್ನು ಎಷ್ಟು ಚಂದ ಹೇಳ್ತಾರಲ್ಲ ಬಸವಣ್ಣವರು. ಕೂಡಲ ಸಂಗಮ ದೇವ ಅಂತ. ಹಾಗೆ ನಾವು ಅದೆಷ್ಟು ತಿಳ್ಕೊತ ಹೋದ್ರೂ ಕಮ್ಮಿನೇ. ಸಾಧ್ಯ ಆದಷ್ಟು ಬದುಕನ್ನು ಸರಳವಾಗಿಸ್ಕೊಂಡು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಮೌಢ್ಯತೆಗೆ ಬಲಿಯಾಗಲಾರ್ದಂಥ ಒಳ್ಳೆ ಬದುಕನ್ನು ಬದುಕೂನು. ನಿಜವಾದ ನಂಬಿಕೆಗೂ ಮೂಢನಂಬಿಕೆಗೂ ಭಾಳ ವ್ಯತ್ಯಾಸ ಅದ. ಆಡಂಬರಕ್ಕೂ ಆದರಕ್ಕೂ ವ್ಯತ್ಯಾಸ ಅದ. ಭಕ್ತಿಗೂ ತೋರಿಕೆಗೂ ಭಾಳ ವ್ಯತ್ಯಾಸ ಅದ. ಅವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಒಳ್ಳೆ ರೀತಿ ನಡೆಸ್ಲಿಕ್ಕೆ ಪ್ರಯತ್ನ ಪಡೋಣ. ಶರಣಾರ್ಥಿ.